ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಇವತ್ತು ಏಕಾದಶಿ ಆಗಿರೋದ್ರಿಂದ ಮಧ್ಯರಾತ್ರಿ 12 ಗಂಟೆಗೆ ಸ್ನಾನ ಎಲ್ಲ ಮುಗಿಸಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡೋಣ ಅಂತ JP ನಗರ್ ಸೆಕೆಂಡ್ ಫೇಸಲ್ಲಿರೋ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಇನ್ನೂ ತುಂಬ ಜನ ಏನು ಬಂದಿರಲಿಲ್ಲ, VIPs ಮಾತ್ರ ಬಿಡ್ತಾಯಿದ್ರು. ಅದಾದಮೇಲೆ ಹೋಗಿದ ತಕ್ಷಣವೇ ಡೈರೆಕ್ಟ್ ಒಳಗಡೆ ಹೋದ್ವಿ. ಅಷ್ಟರಲ್ಲಿ ಒಳಗಡೆ ನೋಡಿದ್ರೆ ಪರವಾಗಿಲ್ಲ, ಸುಮಾರಾಗಿ ಜನಗಳಿದ್ದರು. ನೋಡೋಕ್ಕೆ 2 ಕಣ್ಣು ಸಾಕಲ್ಲ, ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ವೈಕುಂಠ ಏಕಾದಶಿ ದಿನ ತಿಮ್ಮಪ್ಪನ ದರ್ಶನ ಮಾಡಿದ್ರೆ ನಿಜವಾಗ್ಲೂ ಲೈಫಲ್ಲಿ ಏನೋ ಒಂದು ಚೇಂಜಸ್ ಇರುತ್ತೆ ಅಂತ ತುಂಬ ಜನ ಹೇಳಿದ್ದಾರೆ. ಅದ್ರ ಜೊತೆಗೆ ಉಪವಾಸ ಕೂಡ ಇರಬೇಕು. ನಾನು ಕೂಡ ಉಪವಾಸ ಇದ್ದೆ. ಅದಾದಮೇಲೆ ಒಳಗಡೆ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ವಿ. 1 ಅವರ್ ವೆಯ್ಟ್ ಮಾಡಿದ್ವಿ ಒಳಗಡೆ ಪೂಜೆ ಮಾಡ್ತೀವಿ ಅಂತ ಅನಿಸುತ್ತೆ. ಸೊ ಅದಕ್ಕೆ 1 ಅವರ್ ಲೇಟ್ ಆಯಿತು. 1 ಅವರ್ ಹಂಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಟೈಮ್ ಕಳೆದಿದ್ದು ಗೊತ್ತಾಗಿಲ್ಲ. ಅದರಲ್ಲಿ ಚಳಿನೇ ಇರಲಿಲ್ಲ. ಇನ್ನು ಹೊರಗಡೆ ಬಂದಾಗೆ ಗೊತ್ತಾಗಿತ್ತು ಚಳಿ ಇದೆ ಅಂತ. ಒಳಗಿರೋ ಅಷ್ಟು ಹೊತ್ತು ಗೊತ್ತಾಗಿಲ್ಲ ಚಳಿ ಇದೆ ಅಂತ. ಆಮೇಲೆ ಕ್ಯೂ ಮೂವ್ ಆಯಿತು. ಅದಾದಮೇಲೆ ದರ್ಶನಕ್ಕೆ ಹೋದ್ವಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ತುಂಬ ಹತ್ರದಿಂದನೇ ದರ್ಶನ ಮಾಡಿದ್ವಿ. ನಿಜವಾಗ್ಲೂ ವೆಂಕಟೇಶ್ವರ ಸ್ವಾಮಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡೋಕ್ಕೆ 2 ಕಣ್ಣು ಸಾಕಾಗ್ತಿರ್ಲಿಲ್ಲ. ದರ್ಶನವೂ ಆದಷ್ಟು ಬೇಗನೆ ಮುಗೀತು. ಫುಲ್ಲು ಜನ ಇದ್ದಿದ್ದರಿಂದ ನುಗ್ಗಲಲ್ಲಿ ತಳ್ಳಾಡ್ಕೊಂಡು ತಿರುಪತಿ ವೆಂಕಟಪ್ಪನ ನೋಡೋಣ ಅಂದ್ಬಿಟ್ಟು ಹೋದ್ವಿ. ಕೊನೆಗೂ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಆಚೆ ಬಂದು ನೋಡಿದ್ರೆ ಅಷ್ಟಲಕ್ಷ್ಮಿ ಅವ್ರನ್ನ ಕೂರಿಸಿದ್ರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡಿ, ನೀವೇ ನೋಡ್ತಿದ್ದೀರಲ್ವ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ರು ಅಂತ. ಅದನ್ನು ನೋಡಿಕೊಂಡು ಇನ್ನು ಸ್ವಲ್ಪ ಮುಂದೆ ಬಂದ್ವಿ. ಮೇಯ್ನ್ ತಿರುಪತಿ ತಿಮ್ಮಪ್ಪಂದು ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಅವರು. ಸರಿ, ಪರವಾಗಿಲ್ಲ, ಸ್ವಲ್ಪ ಬೇಜಾರಾಯಿತು, ಆದರೂ ಪರವಾಗಿಲ್ಲ ಅಂತ ಆಚೆ ಬಂದ್ವಿ. ಆಚೆ ಬಂದು ನೋಡಿದ್ರೆ ತುಂಬ ಚೆನ್ನಾಗಿ ಪಲ್ಲಕ್ಕಿ ಥರ ಹೂವಿನ ಅಲಂಕಾರ ಮಾಡಿದರು. ರೋಡಲ್ಲಿ ಆಚೆ ಬಂದಮೇಲೆ ರೋಡಲ್ಲಿ ಕ್ಯಾಮ್ರಾದು TV ಹಾಕಿದ್ರು. TVಲಿ ನೋಡಿ ಇದೇ ರೀತಿ ಒಳಗಡೆನೂ ಅಲಂಕಾರ ಮಾಡಿದ್ದಿದ್ದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅದಕ್ಕೆ ವಿಡಿಯೋ ಹತ್ರನೇ TV ಹತ್ರನಾದರೂ ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡಿಕೊಂಡು ಫೈನಲ್ ಆಗಿ ಮನೆಗೆ ಹೊರಟ್ವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.